ಹರಿ ಓಂ ನಮಸ್ಕಾರ. ನೋಡಿ ಹೆಂಗಿದೆ, ಮೋಡ ಮೋಡ ಮೋಡ, ಗಾಳಿ ಬೀಸ್ತಾ ಇದೆ, ಸಣ್ಣ ಸಣ್ಣ ಹನಿಗಳು ಬೀಳ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ. ಏನು ಇಲ್ಲ, ಏನ್ ಮಾಡೋದು ಅನ್ಕೊಂಡರು ಡಬ್ಬ ನೋಡಿದ್ರೆ ಬನ್ನಿ ಏನ್ ಮಾಡೋಣ ಅನಿಸ್ತಾ ಇದೆ ಅಂತ ತೋರಿಸ್ತೀನಿ. ಮಂಡಕ್ಕಿ ಇದೆ. ಮಂಡಕ್ಕಿನ ಸ್ವಲ್ಪ ಪುದೀನ ಬಳಸಿ ಅದಕ್ಕೆ ಒಂದು ಒಗ್ಗರಣೆಯನ್ನ ಮಾಡ್ತೀನಿ. ಪುದೀನ ಚುರುಮುರಿ ಮಾಡಿಕೊಂಡು ತಿನ್ನೋಣ. ಈಗ ಮಸಾಲೆ ಮೊದಲು ನಾನು ರುಬ್ಕೋಬೇಕು. ಯಾಕೆ ಹೇಳಿ, ಈ ಕರೆಂಟ್ ನಂಬಕ್ಕಾಗತ್ತಾ? ಫಸ್ಟು ರುಬ್ಕೊಳ್ಳೋದೇ ಕೆಲಸ. ರುಬ್ಕೊಳ್ಳಿಕ್ಕೆ ಬೇಕು ಅಂತಂದರೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಉಪ್ಪು, ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈಗ ಇದನ್ನು ಫಸ್ಟು ಚೂರು ಹುರ್ಕೊಂಡು ರುಬ್ಕೊಂಬೇಡ. 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನ ಹುರ್ಕೊಂಬೇಡ. ನೋಡಿ, ನಾನು ಮುಟ್ಟಿ ಹಾಕ್ಕೊಂಡಿದ್ರೆ ಇಷ್ಟ ಆಗ್ತಿದೆ. ಪುದೀನ ಸೊಪ್ಪು ಬಹಳ ಒಳ್ಳೇದು, ತುಂಬಾ ಅಡುಗೆಗಳಲ್ಲಿ ನಾವು ಬಳಸ್ಬೋದು. ಕೊತ್ತಂಬರಿ ಸೊಪ್ಪಷ್ಟು ಅಲಂಕಾರಕ್ಕೆ ಅಲ್ಲ ಅಂತಿದ್ರು ಆರೋಗ್ಯ ದೃಷ್ಟಿಯಿಂದ ಸೂಪರ್. ಅದರದ್ದೇ ಆದಂತ ಪರಿಮಳ, ಒಂದು ಗತ್ತು. ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಥರ ಮಾಡ್ಕೋಣ. ಎಣ್ಣೆಲಿ ಕರೆದ್ರೂ ಓಕೆನೆ. ನೀವು ತುಂಬ ಮಾಡುತ್ತಿ 1-2 ತಿಂಗಳು ಇಡ್ತೀರಾ ಅಂತಾದರೆ ಎಣ್ಣೆಲಿ ಕರೆದು ಹಾಕ್ತೀವಿ, ಅದು ಭಾಳ ಒಳ್ಳೇದು. ಇದನ್ನೀಗ ತಗೊಂಡ್ಬಾರ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ತಗೊಂಡ್ಬಿಡ್ತೀನಿ. ಒಂದು 4 ಮೆಣಸು ಹಾಗೂ ಒಂದು 4 ಎಸಳು ಬೆಳ್ಳುಳ್ಳಿ, ಅದನ್ನು ಕೂಡ ಈಗ ರುಬ್ಕೊಂಬೇಡಿ. ಒಂದೇನಂದ್ರೆ ಪುದೀನ ಸೊಪ್ಪನ್ನ ನಾವು ಹಸಿಯಾಗಿ ರುಬ್ಬಿ ಹಾಕೋದ್ರಿಂದ ಅದರದ್ದು ಬಣ್ಣ ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ, ಆದರೆ ಕ್ರಮೇಣ ಅದು ತನ್ನ ಬಣ್ಣವನ್ನು ಒಂಥರ ಕಪ್ಪಾಗಿ ಕಳ್ಕೊಂಬಿಡುತ್ತೆ. ಹಾಗೆ ಮತ್ತು ತುಂಬ ದಿವಸ ಇಡಬೇಕು ಅಂದರೆ ನಾವು ಚೆನ್ನಾಗಿ ಹುರಿದು ರುಬ್ಬಿ ಹಾಕೋದು ಬೆಸ್ಟ್ ಐಡಿಯಾ. ನೋಡಿ, ಈ ಹುರಿದಿದ್ದನ್ನೆಲ್ಲ ತೆಗೆದು ನಾವು ರುಬ್ಕೊಂಬಿಡೋಣ. ಕಾಲು ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಆಗಿದೆ. ತುಂಬ ಇಟ್ಟರೆ ನೀಟ್ ಪೇಸ್ಟ್ ಆಗುತ್ತೆ. ನಾವು ಸ್ವಲ್ಪ ಹಾಕಿರೋದ್ರಿಂದ ಈಗ ನಮಗೆಲ್ಲ ಸೇರಿ 1 ಚಮಚ ಸಿಗ್ಬೋದು ಅಷ್ಟೇ. ತೊಂದರೆ ಇಲ್ಲ, ಇಷ್ಟೇ ಇದ್ರೂ ಸಾಕು. ನಾನು ಮಂಡಕ್ಕಿಯನ್ನು ಒಂದು 150 ಗ್ರಾಮ್ ಮಂಡಕ್ಕಿ ಇರ್ಬೋದು, 100-150 ಗ್ರಾಮ್ ಅಂದಾಜು. ಸೊ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬೇಡ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋಣ, 1-2-3 ಚಮಚ. ಶೇಂಗಾವನ್ನು ಹುರ್ಕೊಳ್ಳಿಕ್ಕೆ ಬಿಸಿಯಾಗಿ ಎಣ್ಣೆ ಕಾದಿದ ಶೇಂಗಾವನ್ನು ಹಾಕೊಳ್ಳಿ. ಸಿಹಿ ವಾಸನೆ ಹೋಗೋ ತನಕ ಗರಿಗರಿ ಆಗುತ್ತೆ. ಇದಕ್ಕೆ ಹುರಿಗಡಲೆಯನ್ನು ಹಾಕೋತೀನಿ. ಈಗ ಕರಿಬೇವಿನ ಸೊಪ್ಪು ಮತ್ತು
2 ಒಣಮೆಣಸನ್ನು ತುಂಡು ಮಾಡಿ ಹಾಕೊಂಡಿದ್ದೀನಿ. ಈಗ ಶೇಂಗಾ ಹುರಿದಂತಹ ಎಣ್ಣೆಗೆ ನಾವು ಈ ಪುದೀನ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಹಸಿ ವಾಸನೆ ಹೋಗುತ್ತಂತಷ್ಟೇ. ಎಷ್ಟು ಚೆನ್ನಾಗಿದೆ ಕಲರ್, ನ್ಯಾಚುರಲ್ ಗ್ರೀನ್. ಈಗ ಇದು ಬಿಸಕ್ಕೆ ಎಣ್ಣೆ ಬಿಟ್ಕೊಡ್ತಾ ಇದೆ, ಇದನ್ನು ಆಫ್ ಮಾಡಿ. ಇಲ್ಲಿ ಇಂಗಿನ ಬದಲು ನಾನು ಚೂರು ಒಂದು 2 ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಗೂ ಚಾಟ್ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಈ ಪಾನಿಪುರಿ ಸ್ಟೈಲ್ ಪರಿಮಳ ಬರಲಿ ಅಂತ ಮುಂಡಕ್ಕಿಯಲ್ಲಿ. ಓಕೆ, ಸೊ ಇದು ಮಸಾಲೆ ರೆಡಿ. ಮಳೆ ಹೆಚ್ಚಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಮರ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ. ಗ್ರೀನ್ ಮ್ಯಾಚಿಂಗ್ ಪುದೀನ ಚಟ್ನಿ ಆಗಿರೋಂಥ ಚುರುಮುರಿ, ಬಿಳಿ ಇದ್ದ ಮಂಡಕ್ಕಿ ಹಸಿರಿಗೆ ತಿರುಗ್ತಾ ಇದೆ. ನಮ್ಗೆ ಇನ್ನೂ ಗ್ರೀನ್ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪುದೀನವನ್ನ ಮಿಕ್ಸ್ ಮಾಡ್ಬೋದು. ಒಂದು 1/4 kg 1 ಕಟ್ಟಿನಷ್ಟು ಪುದೀನ ಹಾಕಿದ್ರೆ ಸಖತ್ ಗ್ರೀನ್ ಆಗಿ ಬರುತ್ತೆ. ಶೇಂಗಾ ಮತ್ತು ಪುಟಾಣಿ ಹುಟ್ಟಿ ಇಟ್ಕೊಂಡಿದ್ದೀನಿ ಹಾಕ್ಬೋದು. ಮಂಡಕ್ಕಿ ರೆಡಿ. ನೋಡಿ, ಈ ಮಂಡಕ್ಕಿ ಜೊತೆಗೆ ನಮ್ಗೆ ಏನಿಷ್ಟ, ಯಾವ ಖಾರ ಬೇಕೋ ಏನಾದ್ರು ಬೇಕಾರೋ ಹಾಕೋ, ಹಂಗೆ ತಿನ್ಲಿಕ್ಕೂ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಸ್ಪೈಸಿಯಾಗಿ ಇನ್ನೂ ಸ್ವಲ್ಪ ಏನಾದ್ರು ಬೇಕು ಅಂತಂದರೆ ಖಾರವನ್ನು ಸೇರಿಸ್ಕೋಬೋದು. ಈಗ ಇದಕ್ಕೆ ನಾನು ಎಲ್ಲ ಖಾರವನ್ನು ಹಾಕೋತೀನಿ. ಚೆನ್ನಾಗಿರುತ್ತೆ. ಲೆಟ್ ಮಿ ಟ್ರೈ. ಇದನ್ನು ನಾವು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ, ಇದು ತುಂಬ ಕಡಿಮೆ ಮಾಡಿದ್ದೀನಿ ನಾನು. ನಮಗೆ ಜಾಸ್ತಿ ಬೇಕು ಅಂದರೆ 1 kg ಇಷ್ಟು ತಂದ್ಕೊಂಡು 2-3 ಕಟ್ಟು ಪುದೀನ ಸೊಪ್ಪು ತಂದ್ಕೊಂಡು ಮಾಡಿಕೊಂಡ್ರೆ ಆರಾಮಾಗಿ ಬೇಕು ಅನಿಸ್ದಾಗೆಲ್ಲ ತಿನ್ಬೋದು. ಚೆನ್ನಾಗಿದೆಯಾ? ಒಮ್ಮೆ ಟ್ರೈ ಮಾಡಿ ನೋಡಿ. ಮಳೆ 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 ಬಾನಿನಿಂದ ಇಳಿದು ಬಂತು ಹೂವಿನ ಮಳೆ. ನೋಡಿ, ನಾನು ಮಂಡಕ್ಕಿ ರೆಡಿ ಮಾಡೋಷ್ಟರಲ್ಲಿ ಮಳೆರಾಯ ಒಂದ್ಸರಿನೆಲ್ಲ ತಂಪು ಮಾಡಿ ಹೋಗ್ಬಿಟ್ಟಿದ್ದಾನೆ. ಲೆಟ್ ಮೀ ಎಂಜಾಯ್.